ಇರಾನ್ ವಿರುದ್ಧದ ಯುದ್ಧಕ್ಕೆ ಟ್ರಂಪ್ ಹೊಸ ವರಸೆ ಶುರು ಮಾಡಿಕೊಂಡಿದ್ದಾರೆ. ಇರಾನ್ ಮೇಲಿನ ಸೇನಾ ಕಾರ್ಯಾಚರಣೆಯನ್ನ ವೆಚ್ಚ ಭರಿಸಿ ಅಂತ ಪಟ್ಟಿಡಿದು ಕುಳಿತುಕೊಂಡಿದ್ದಾರೆ. ಈಗಾಗಲೇ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಆಗಿದೆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ. ಇರಾನ್ ಮೇಲಿನ ಸೇನಾ ಕಾರ್ಯಾಚರಣೆಯ ವೆಚ್ಚ ಜಾಸ್ತಿ ಆಗಿದೆ, ಅದನ್ನು ಭರಿಸಿ ಸೇನಾ ಕಾರ್ಯಾಚರಣೆಯ ವೆಚ್ಚ ಭರಿಸೋದಕ್ಕೆ ಟ್ರಂಪ್ ಪಟ್ಟಿಡಿದು ಕುಳಿತುಕೊಂಡಿದ್ದಾರೆ. ಪರಿಹಾರವಿಲ್ಲದೆ ಸಂಘರ್ಷದಿಂದ ಹಿಂದೆ ಸರಿಯೋದಿಲ್ಲ. ಮಧ್ಯಪ್ರಾಚ್ಯ ದೇಶಗಳು ಸೇನಾ ವೆಚ್ಚ ಭರಿಸೋದಕ್ಕೆ ಆಸಕ್ತಿ ತೋರ್ತಾ ಇದೆ. ಶೀಘ್ರದಲ್ಲೇ ಅರಬ್ ರಾಷ್ಟ್ರಗಳಿಗೆ ಟ್ರಂಪ್ ಕರೆ ಕೊಡುವ ಸಾಧ್ಯತೆ ಇದೆ. ಅರಬ್ ರಾಷ್ಟ್ರಗಳು ಯುದ್ಧದ ಆರ್ಥಿಕ ವೆಚ್ಚವನ್ನ ಭರಿಸಬೇಕು. ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮಿಸೈಲ್ಗಳನ್ನ ಕೋಟ್ಯಾಂತರ ರೂಪಾಯಿ ಮಿಲಿಯನ್ ಗಟ್ಟಲೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ಇರಾನ್ನ ಹುಟ್ಟಡಗಿಸಬೇಕು ಅನ್ನುವಂಥ ಕಾರಣಕ್ಕೆ ಬ್ಯಾಲಿಸ್ಟಿಕ್ ಅನ್ನ ಉಡಾವಣೆ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಈಗಾಗಲೇ ಯುದ್ಧದ ಭೀಕರತೆಯನ್ನ ಹೆಚ್ಚು ಮಾಡಿರೋದು. ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಸಾವು ನೋವಿನ ಸಂಖ್ಯೆಯೂ ಕೂಡ ಭೀಕರವಾಗ್ತಾ ಹೋಗ್ತಾ ಇದೆ. ಇದೇ ರೀತಿ ಒಂದು ತಿಂಗಳಾಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಣಕಾಸಿನ ಅಭಾವವೂ ಕೂಡ ಎದುರಾಗ್ತಾ ಇರೋದು. ಹಾಗೆ ಈಗಾಗಲೇ ಹೊರ್ಮುಜ್ ಜಲಸಂಧಿಯನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಎಚ್ಚರಿಸಿದ ನಂತರದಲ್ಲಿ ಹಲವಾರು ಕಚ್ಚಾ ತೈಲಗಳನ್ನು ಕೂಡ ಆಮದು ರಫ್ತು ಇಲ್ಲದೆ ದಾಸ್ತಾನನ್ನೇ ಬಳಕೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದುವರೆದು ಇರಾನ್ ವಿರುದ್ಧ ಅಮೆರಿಕ ಕೆಟ್ಟ ರೀತಿಯಲ್ಲಿ ಸೋತಿದೆ. ಅಮೆರಿಕದ ಡೆಮೊಕ್ರೆಟಿಕ್ ಶಾಸಕರಿಂದ ಹೇಳಿಕೆ ಇದು. ಟ್ರಂಪ್ ಇರಾನ್ ವಿರುದ್ಧ ಯಾವುದೇ ತಂತ್ರ ಹೊಂದಿಲ್ಲ, ಈ ಯುದ್ಧದಲ್ಲಿ ಮುಜುಗರ ರೀತಿಯಲ್ಲಿ ಸೋಲ್ತಾ ಇದೆ. ಡೆಮೊಕ್ರಾಟಿಕ್ನ ಸೆನೆಟರ್ ಕ್ರಿಸ್ ಮಾರ್ಫಿ ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧದಲ್ಲಿ ಅಮೆರಿಕ ಕೆಟ್ಟ ರೀತಿಯಲ್ಲಿ ಸೋತಿದೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವನ್ನ ವಹಿಸಿಕೊಂಡ ನಂತರದಲ್ಲಿ ನಡೀತಾ ಇರುವ 7ರಿಂದ 8ನೇ ಯುದ್ಧ ಇದು. ಮುಂದುವರೆದು ಈಗ ರಷ್ಯಾ ಹಾಗೆ ಉಕ್ರೇನ್ ಯುದ್ಧವನ್ನ ಕೂಡ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಬಹಳಷ್ಟು ದಿನಗಳ ಕಾಲ ನಡೀತು. ಸಾವು ನೋವಿನ ಪ್ರಮಾಣವೂ ಕೂಡ ಹೆಚ್ಚಾಗಿತ್ತು. ಮುಂದುವರೆದು ಈಗ ಮತ್ತೆ ಯುದ್ಧದ ಭೀಕರತೆ ತನ್ನ ರಾಷ್ಟ್ರದಿಂದ ನಡೀತಾ ಇದ್ರು. ಎಲ್ಲ ಒಂದು ಕಡೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಅಮೆರಿಕದಲ್ಲಿ ಸುಮಾರು 50 ರಾಜ್ಯಗಳನ್ನೊಳಗೊಂಡ ಕೆಲ ಬೇಸರವನ್ನ ಹೊರಹಾಕುವ ಮೂಲಕ ಈಗ ಪ್ರತಿಭಟನಾಕಾರರು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಡೆ ಸರಿ ಇಲ್ಲ, ಯಾಕಂತ ಹೇಳಿದ್ರೆ ಇರಾನ್ನ ನಡುವಣ ನಡೀತಾ ಇರುವಂಥ ಯುದ್ಧದ ಭೀಕರತೆಯನ್ನ ತಾವೇ ಹೆಚ್ಚು ಮಾಡುವಂಥ ಯುದ್ಧವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ದೊರೆ ಅಥವಾ ನಮ್ಮ ಅಧ್ಯಕ್ಷ ತೆಗೆದುಕೊಳ್ತಿರುವಂಥ ನಿರ್ಣಯಗಳು ಸರಿ ಇಲ್ಲ ಅಂತ ಇಡೀ ರಾಷ್ಟ್ರದಾದ್ಯಂತ ಅಂದರೆ ಅಮೆರಿಕದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ದಂಗೆ ಎದ್ದಿತ್ತು. ಈಗ ಮುಂದುವರೆದು ಮತ್ತೆ ಬೇಸರವನ್ನ ಹೊರ ಹಾಕ್ತಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳು ಸೇನಾ ವೆಚ್ಚ ಭರಿಸಬೇಕು ಆಸಕ್ತಿ ತೋರ್ತಿದೆ ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಯುದ್ಧದಲ್ಲಿ ಮುಜುಗರದ ರೀತಿಯಲ್ಲಿ ಅಮೆರಿಕ ಸೋಲ್ತಾ ಇದೆ ಅನ್ನೋದಾಗಿ ಅವರದೇ ದೇಶದ ಶಾಸಕರು ಕೂಡ ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆ. ಇರಾನ್ನ ಮೇಲೆ ಭೂದಾಳಿಗೆ ಟ್ರಂಪ್ ಮುಂದಾಗ್ತಿದ್ದಾರೆ. ಭೂದಾಳಿಗೆ 57,000 ಅಮೆರಿಕ ಯೋಧರನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇರಾನ್ ಸಂಧಾನ ಮಾಡಿಕೊಳ್ಳದಿದ್ರೆ ಅಟ್ಯಾಕ್ ಆಗತ್ತಾ ಅನ್ನುವ ಪ್ರಶ್ನೆ ಎದುರಾಗ್ತಿರೋದು. ಮಧ್ಯಪ್ರಾಚ್ಯದಲ್ಲಿ ಟ್ರಂಪ್ ಸೇನೆ ಜಮಾವಣೆಯಾಗಿದೆ. ಶೀಘ್ರವೇ ಇನ್ನೂ 10,000 ಯೋಧರ ಜಮಾವಣೆ ಆಗಬಹುದು. ಅರಬ್ ರಾಷ್ಟ್ರಗಳ ನೌಕಾನೆಲೆಯಲ್ಲಿ ಯೋಧರ ಜಮಾವಣೆಯಾಗ್ತಾ ಇದೆ. ಹೊರ್ಮುಜ್ ಜಲಸಂಧಿ ವಶಕ್ಕೆ ಟ್ರಂಪ್ ಮಹಾ ಪ್ಲಾನ್ ಅನ್ನೇ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಇಷ್ಟು ಬಾರಿ ಅಥವಾ ಇಷ್ಟು ವರ್ಷಗಳ ಕಾಲ 40,000 ಯೋಧರನ್ನ ಯೋಜಿಸ್ತಾ ಇದ್ದಂಥ ಅಮೆರಿಕ 57,000ಕ್ಕೆ ಸ್ಟಿಕಾನ್ ಆಗಿದೆ. ಮುಂದುವರೆದು ಇಸ್ರೇಲ್ನಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಒಬ್ಬ ಯೋಧ ಇರಬೇಕು ಅನ್ನುವಂಥ ರೀತಿಯಲ್ಲಿ ಬಲಿಷ್ಠವಾದ ರಾಷ್ಟ್ರ. ಹಾಗೆ ಇರಾನ್ ಕೂಡ ಈಗ ಯೋಧರ ವಯಸ್ಸಿನ ಸಂಖ್ಯೆಯನ್ನು ಕೂಡ ಗಣನೀಯವಾಗಿ ಇಳಿಕೆ ಮಾಡೋದ್ರ ಮೂಲಕ ಸೇನೆಗೆ ಸೇರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಇಲ್ಲಿವರೆಗೂ ಭೌಗೋಳಿಕ ಅಂಶವನ್ನ ಪರಿಗಣಿಸೋದ್ರ ಮೂಲಕ ವೈಮಾನಿಕ ಯುದ್ಧವನ್ನ ನಡೆಸ್ತಾ ಇದ್ದ ರಾಷ್ಟ್ರಗಳು ಭೂಸೇನೆಯ ಯುದ್ಧಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಸೇನಾ ಬಲವನ್ನ ಬಹಳ ಗಟ್ಟಿಮುಟ್ಟಾಗಿ ಮಾಡಿಕೊಳ್ಳಲೇಬೇಕಾದ ಪರಿಸ್ಥಿತಿ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಟ್ರಂಪ್ ಸೇನೆ ಜಮಾವಣೆಯಾಗ್ತಾ ಇದೆ. 57,000 ಯೋಧರ ಜೊತೆಗೆ ಶೀಘ್ರವೇ 10,000 ಯೋಧರ ಜಮಾವಣೆಯೂ ಕೂಡ ಆಗತ್ತೆ ಅನ್ನುವ ಲೆಕ್ಕಾಚಾರ ಇದೆ. ಅರಬ್ ರಾಷ್ಟ್ರಗಳ ನೌಕಾನೆಲೆಗಳಲ್ಲೂ ಕೂಡ ಯೋಧರ ಜಮಾವಣೆಯಾಗುತ್ತೆ. ಹಾಗೆ ಹೊರ್ಮುಜ್ ಜಲಸಂಧಿ ವಶ ಪಡ್ಕೊಳ್ಬೇಕು ಅಂತ ಟ್ರಂಪ್ ಹೇಳಿರೋದು. ಈ ಹಿಂದೆ ಕೂಡ ಹೊರ್ಮುಜ್ ಜಲಸಂಧಿಗೆ ಟ್ರಂಪ್ ಜಲಸಂಧಿ ಅಂತ ಹೆಸರನ್ನ ಇಡೋದ್ರ ಮೂಲಕ ಮರುನಾಮಕರಣವನ್ನ ಅವರೇ ಮಾಡೋದ್ರ ಮೂಲಕ ಒಂದು ರೀತಿ ಹಾಸ್ಯಾಸ್ಪದವಾದಂತಹ ಹಾಸ್ಯ ಚಟಾಕಿಯನ್ನ ಸರಿಸಿದ್ರು. ಬಟ್ ಅವರ ಕಣ್ಣಿರೋದು ಹೊರ್ಮುಜ್ ಜಲಸಂಧಿಯನ್ನ ವಶಪಡಿಸಿಕೊಳ್ಬೇಕು, ಕಾರ್ಗ್ ದ್ವೀಪವನ್ನ ವಶಪಡಿಸಿಕೊಳ್ಬೇಕು ಅಂತ. ಏನಾಗುತ್ತೆ ಯುದ್ಧದ ಭೀಕರತೆ ಇನ್ನಷ್ಟು ಜಾಸ್ತಿ ಆಗತ್ತಾ ಕಾದು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.